ಸದಾ ಹಚ್ಚ ಹಸುರಿನ ಮೈಸಿರಿಯನ್ನು ಹೊತ್ತಿರುವ ಪಶ್ಚಿಮ ಘಟ್ಟ ಗುಡ್ಡ ಬೆಟ್ಟಗಳ ಸಾಲು, ನದಿ ಕಾನನಗಳು, ಜರಿ ತೊರೆಗಳು, ಗಿಡಮರಗಳು, ಕಲ್ಲು ಬಂಡೆಗಳು ಇಷ್ಟೇ ಅಲ್ಲ, ಹಲವು ನಿಗೂಢತೆಗಳನ್ನು, ಪ್ರಕೃತಿ ವಿಸ್ಮಯ, ವೈಚಿತ್ರ್ಯಗಳನ್ನು ತನ್ನ ಒಡಲೊಳಗೆ ಸೇರಿಕೊಂಡಿದೆ. ಇಂತಹುದರ ಪಾಲಿಗೆ ಬೃಹತ್ ಶಿಲೆಯಾಗಿರುವ ಪ್ರದೇಶವೊಂದು ಸೇರಿದೆ. ಈ ಪ್ರದೇಶದ ಎಲ್ಲೆಂದರಲ್ಲಿ ಕಾಣ ನಿಂತಿರುವ ಬೃಹತ್ತಾದ ಶಿಲೆಗಳು. ಈ ಕಾರಣದಿಂದಲೇ ಅನಾದಿ ಕಾಲದಿಂದಲೂ ಇದನ್ನು ಸ್ಥಳೀಯರು ನೀಲ್ಸ್ ಕಲ್ ಎಂದು ಕರೆಯುತ್ತಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕರಿಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಸೆ ಬಳಿಯಲ್ಲಿ ಈ ಕುಗ್ರಾಮ ನೀಲ್ಸ್ ಕಲ್ ಇದೆ. ಇಂತಹ ಅಚ್ಚರಿಯ ಪ್ರಾಚೀನ ಇತಿಹಾಸವಿರುವ ಸ್ಟೋನ್ ಹೆಂಚ್ ಮಾದರಿಯ ಶಿಲೆಗಳು ಕರಿಮನೆ, ಬೈಸೆ, ನೀಲ್ಸ್ ಕಲ್ ಪ್ರದೇಶದ ಕೆಲವರ ಮನೆಯಲ್ಲಿ, ತೋಟಗಳಲ್ಲಿ, ಶಾಲಾ ಮೈದಾನಗಳಲ್ಲೂ ಕಂಡುಬರುತ್ತವೆ. ಆದರೆ ಇಲ್ಲಿನ ಗುಡ್ಡದಂತಹ ಪ್ರದೇಶ ಒಂದರಲ್ಲೇ 30ಕ್ಕೂ ಹೆಚ್ಚು ಆಗಸದೆತ್ತರಕ್ಕೆ ನಿಂತಿರುವ ಶಿಲೆಗಳು ಕಂಡುಬಂದ ಹಿನ್ನೆಲೆಯಲ್ಲಿಯೇ ಈ ಪ್ರದೇಶಕ್ಕೆ ನೀಲ್ಸ್ ಕಲ್ ಎಂಬ ಹೆಸರು ಬರಲು ಕಾರಣವಾಗಿದೆ. ಇದು ಶಿವಪ್ಪ ನಾಯಕನ ಕಾಲದ ಆಳ್ವಿಕೆ ಸೇರಿರ್ತಕ್ಕಂಥ ಜಾಗ ಅಂತೇಳಿ ಕರಿಮನೆ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ಅಂದರೆ ನಮ್ಮ ಪೂರ್ವಜರು ಹೇಳ್ತಕ್ಕಂಥ ಪ್ರಕಾರ ಕರಿಮನೆ ಅಂದರೆ ಕರಿ ಆನೆ ಕಟ್ಟೋ ಜಾಗ. ಹಾಗಾಗಿ ಈ ಅಲ್ಲಿ ಆನೆ ಕಟ್ಟೋಂಥ ಜಾಗ ಇರೋದ್ರಿಂದ ಕರಿಮನೆ ಗ್ರಾಮ ಅಂತೇಳಿ ಹೆಸರಿಟ್ಟಿದ್ದಾರೆ. ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಕಲ್ಲುಗಳು ಇದ್ದಾವೆ. ಕಲ್ಲಂದರೆ ಸುಮಾರು ಒಂದು 50-100 ಕಲ್ಲಿದ್ದೇನೆ ಇಲ್ಲಿ ಒಂದು 10-15 ಎಕರೆ ಜಾಗದಲ್ಲಿ. ಈಗ ಎಲ್ಲ ಇದು ಕೆಲವು ಅವಶೇಷಗಳು ಅಳಿದೋಗಿದ್ದಾವೆ, ಕೆಲವು ಉಳಿದಿದ್ದಾವೆ. ಆದರೆ ಇದು ನಿಲ್ಸಿದ ಕಲ್ಲಾಗಿರೋದ್ರಿಂದ ಈ ಊರಿಗೆ ನಿಲ್ಸ್ ಕಲ್ ಅಂತೇಳಿ ಹೆಸರು ಬಂದಿರತಕ್ಕಂಥದ್ದು. ಸುಮಾರು 10ರಿಂದ 15 ಅಡಿ ಅಗಲ ಹಾಗೂ 20ರಿಂದ 35 ಅಡಿ ಎತ್ತರವಿರುವ ವಿಭಿನ್ನವಾದ ಶಿಲೆಗಳು ಇಲ್ಲಿ ಕಂಡುಬರುತ್ತವೆ. ಈ ಭಾರೀ ಗಾತ್ರದ ಕಲ್ಲುಗಳು ನೆಲದಡಿಯು ಸುಮಾರು 10ರಿಂದ 15 ಅಡಿಯಷ್ಟು ಆಳವಿರಬಹುದೆಂದು ಸ್ಥಳೀಯರ ಅಂದಾಜು. ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮದೆಡೆಗೆ ಹೀಗೆ 4 ದಿಕ್ಕಿನಲ್ಲೂ ಮುಖ ಮಾಡಿ ಈ ಶಿಲೆಗಳು ನಿಂತಿವೆ. ಈ ಬೃಹತ್ ಶಿಲ್ಪ ರಚನೆಗಳು ಖಗೋಳ ಅಧ್ಯಯನಕ್ಕೆ ಪ್ರಾಚೀನ ಭಾರತದಲ್ಲಿ ಬಳಸಲಾಗುತ್ತಿತ್ತು. ಇವುಗಳಿಂದ ಅಕ್ಷಾಂಶ, ರೇಖಾಂಶ, ದಿನಗಳನ್ನು ಕೂಡ ತಿಳಿಯಲಾಗುತ್ತಿತ್ತು. ಇಲ್ಲಿ ಒಂದೇನೋ ವಿಚಿತ್ರವಾಗಿ ವಿಸ್ಮಯವಾದಂಥ ಒಂದು ಆಕಾರವುಳ್ಳುವಂಥ ಕಲ್ಲುಗಳನ್ನು ನೋಡಿದಾಗ ಯಾರೇ ಬಂದು ನೋಡಿದ್ರು ಭಯ ಮತ್ತು ನೋಡೋದಕ್ಕೂ ಸಂತೋಷ ಕಾಣ್ತಕ್ಕಂಥ ಒಂದು ಪ್ರದೇಶ ಆಗಿದೆ. ಅದರಿಂದ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಇದ್ರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿ ಇದು ಯಾಕೆ ನಿಲ್ಲಿಸಿದ್ರು, ಹೇಗೆ ನಿಲ್ಲಿಸಿದ್ರು, ಯಾರು ನಿಲ್ಲಿಸಿದ್ರು ಅಂತೇಳಿ ಸಮಾಜಕ್ಕೆ ಗೊತ್ತಾಗಲಿ ಅಂತ. ಅನಾದಿ ಕಾಲದಿಂದಲೂ ನೀಲ್ಸ್ ಕಲ್ ಎಂದು ಕರೆಯುತ್ತಾ ಬಂದಿರುವ ಈ ಶಿಲಾ ರಚನೆ ಕ್ರಿಸ್ತಪೂರ್ವ 1000ನೇ ಇಸ್ವಿಗಿಂತ ಹಳೆಯದೆಂದು ವಿಜ್ಞಾನಿಗಳು ಕಂಡುಹಿಡಿದಿರುವುದೇ ಈ ಕುಗ್ರಾಮದ ಈ ಶಿಲೆಗಳು ವಿಶ್ವದ ಗಮನ ತನ್ನತ್ತ ಸೆಳೆಯುವಂತೆ ಮಾಡಿದೆ. ಈ ಅಚ್ಚರಿಯ ನೀಲುಗಲ್ಲುಗಳು ಇಂಗ್ಲೆಂಡ್ನ ಸ್ಟೋನ್ ಹೆಂಜ್ಗೆ ಸರಿಸಾಟಿಯಾಗಿವೆ. ಅಲ್ಲದೆ ಸ್ಟೋನ್ ಹೆಂಜ್ನಂತೆ ಖಗೋಳಶಾಸ್ತ್ರ ಅಧ್ಯಯನ ಮಾಡಲಾಗುತ್ತಿತ್ತು. ಮಣಿಪಾಲ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ನ ಸಂಶೋಧನೆಯಿಂದ ಈ ಮಹತ್ವದ ಸಂಗತಿ ಬೆಳಕಿಗೆ ಬಂದಿದೆ. ಪ್ರಾಚೀನ ಭಾರತದಲ್ಲಿ ಈ ಶಿಲೆಗಳನ್ನು ಬಳಸಿ ಸೌರ ವಿಜ್ಞಾನ, ಹವಾಮಾನ ಮುನ್ಸೂಚನೆ, ಋತುಮಾನ, ಕೃಷಿ ಚಟುವಟಿಕೆ ಸೇರಿದಂತೆ ಹಲವು ವಿಷಯಗಳನ್ನು ಅಧ್ಯಯನ ಮಾಡಲಾಗುತ್ತಿತ್ತು ಎಂಬುದು ಸಂಶೋಧನೆಯಿಂದ ಪತ್ತೆಯಾಗಿದೆ. ಉತ್ತರ, ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮ ಮುಖ ಮಾಡಿರುವ ಶಿಲೆಗಳು ನಿಂತಿದ್ದು 2 ಶಿಲೆಗಳು ಅಕ್ಷಾಂಶ ಮತ್ತು ರೇಖಾಂಶವನ್ನು ಸೂಚಿಸುತ್ತವೆ. ಇನ್ನೆರಡು ನಿರ್ದಿಷ್ಟ ಶಿಲೆಗಳು ವರ್ಷದ ಅತಿ ದೀರ್ಘ ಮತ್ತು ಅತಿ ಕಡಿಮೆಯ ದಿನಗಳನ್ನು ಸೂಚಿಸುತ್ತಿದೆ ಎನ್ನಲಾಗುತ್ತಿದೆ. ಇಲ್ಲಿ ಕಂಡುಬರುವಂಥ ನೀಲ್ಸ್ ಕಲ್ ಏನಿದೆ, ಒಂದೊಂದು ಕಲ್ಲು ಕೂಡ ಒಂದೊಂದು ದಿಕ್ಕಿಗೆ ಮುಖವಾಗಿದೆ. ಅಂದರೆ 8 ದಿಕ್ಕು ಅಂದರೆ 8 ದಿಕ್ಕಿಗೆ ಮುಖವಾಗಿದ್ದು, ಸೂರ್ಯನ ಚಲನವಲ್ಲ, ಸೂರ್ಯನ ಕಿರಣಗಳು ಒಂದೊಂದು ದಿಕ್ಕಿಗೆ ಬದಲಾಯಿಸಿದಂಗೂ ಕೂಡ ಅದರ ಮೇಲೆ ಬೀಳುವಂಥ ಪ್ರಸಂಗಗಳಿದೆ. ಸೊ ಇವುಗಳ ಆಧಾರದ ಮೇಲೆ ನಾವು ಗಂಟೆಗಳನ್ನು ಅಥವಾ ಏನು ಟೈಮಿಂಗ್ಸ್ ಅಂತೀವಿ ಅದರ ಅಧ್ಯಯನ ಕೂಡ ಮಾಡ್ಬೋದು. ದಿನ ಮತ್ತು ಕಾಲವನ್ನು ಅಕ್ಷಾಂಶ, ರೇಖಾಂಶ ಮುಂತಾದ ಕಾಲಗಳನ್ನು ಕೂಡ
ಅಧ್ಯಯನ ಮಾಡೋದು. ಸೊ ವಿಶೇಷ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ನೆಲಸ್ಕಲ್ಲನ್ನು ಕೂಡ ವಿಶ್ವಸಂಸ್ಥೆಯ ಪಟ್ಟಿಯಲ್ಲಿ ಸೇರಿಸಿ ಅದನ್ನು ಸಂರಕ್ಷಣೆ ಮಾಡುವಂಥ ಯುನೆಸ್ಕೋ, ಅದು ವಿಶ್ವಸಂಸ್ಥೆಯ ಯುನೆಸ್ಕೋ ತನ್ನ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಸಂರಕ್ಷಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಪಟ್ಟಣ ಅಂದು ಕೆಳದಿ ಸಂಸ್ಥಾನದ ಆಳ್ವಿಕೆ ನಡೆಸಿದ ಶಿಸ್ತಿನ ಶಿವಪ್ಪ ನಾಯಕ ರಾಜಧಾನಿಯಾಗಿದ್ದ ಬಿದನೂರು. ಇದರ ಪಳೆಯುಳಿಕೆಯಾಗಿರುವ ಬಿದನೂರು ಕೋಟೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ ನೀಲ್ಸ್ ಕಲ್. ಇಲ್ಲಿರುವ ಶಿಲೆಗಳು ವಿಶಾಲವಾಗಿದ್ದು ಅಗಲ ಎತ್ತರಗಳಲ್ಲೂ ಬೃಹತ್ತಾಗಿದ್ದು ಪಾಳೆಗಾರ ಶಿವಪ್ಪ ನಾಯಕ ಈ ಬೃಹತ್ ಶಿಲೆಗಳನ್ನು ಆನೆಗಳನ್ನು ಕಟ್ಟಲು ಬಳಸುತ್ತಿದ್ದರಂತೆ. ಕರಿ ಬಣ್ಣದ ಆನೆಗಳನ್ನು ಶಿಲೆಗಳಿಗೆ ಕಟ್ಟುತ್ತಿದ್ದ ಪ್ರದೇಶಕ್ಕೆ ಕರಿಮನೆ ಎಂತಲೂ ಭಾರೀ ಗಾತ್ರದ ಎತ್ತರದ ಕಲ್ಲುಗಳು ನಿಂತಿರುವ ಕಾರಣದಿಂದ ನೀಲ್ಸ್ ಕಲ್ ಎಂತಲೂ ಕರೆಯಲಾಗಿದೆ. ಅಲ್ಲದೆ ಇವುಗಳನ್ನು ಕುದುರೆ ಲಾಯಗಳಂತೆ ಬಳಸಲಾಗುತ್ತಿತ್ತು ಎಂಬುದು ಸ್ಥಳೀಯರ ಅಭಿಪ್ರಾಯ. ಇದು ಹೇಗೆ ಬಂತು ಏನು ಅಂತ ಕೇಳಿದ್ರೆ ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ಇಲ್ಲಿ ಹಿಂದೆ ಶಿವಪ್ಪ ನಾಯಕನ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಇದರಲ್ಲಿ ಈಗ ಆನೆ ಕಟ್ಟೋ ಜಾಗ ಹಾಗೂ ಕುದುರೆಗಳನ್ನು ಕಟ್ಟೋದಕ್ಕೆ ಮತ್ತು ಆನೆಗೆ ಚೈನ್ ಹಾಕಿ ಈ ಕಲ್ಲಿಗೆ ಹಾಕಿ ಕಟ್ತಾ ಇದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಿಂದ ಮುಂದೆ ಏನಾಗಿದ್ದು ಏನು ಅಂತ ನಮಗೆ ಗೊತ್ತಿಲ್ಲ. ಆಕಾಶದೆತ್ತರಕ್ಕೆ ನಿಂತಿರುವ ಈ ಕಲ್ಲುಗಳನ್ನು ಸ್ಥಳೀಯರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತಿದ್ದಾರೆ. ಭೂತರಾಯ, ರಣಗಲ್ಲುಗಳು ಎಂಬ ಧಾರ್ಮಿಕ ಭಾವನೆಯಿಂದ ಹರಕೆ, ಪೂಜೆ ಪುನಸ್ಕಾರಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಕೆಲವೊಮ್ಮೆ ಯಾವುದೇ ವ್ಯಾಜ್ಯಗಳು ಬಗೆಹರಿಯದ ಸಂದರ್ಭದಲ್ಲಿ ಈ ಕಲ್ಲುಗಳನ್ನು ಮುಟ್ಟಿ ಸತ್ಯ ಹೇಳಿಸಲಾಗುತ್ತಂತೆ. ಅಷ್ಟೇ ಅಲ್ಲ, ಮದುವೆ ದಿಬ್ಬಣದಲ್ಲಿ ವಾಪಸ್ಸು ಬರುತ್ತಿದ್ದವರು ಯಾವುದೋ ಶಾಪದಿಂದ ಇಲ್ಲಿ ಕಲ್ಲಾಗಿ ನಿಂತಿದ್ದಾರೆಂಬ ದಂತಕಥೆಗಳು ಕೇಳಿಬರುತ್ತದೆ. ಹೀಗೆ ಪೂಜ್ಯ ಭಾವನೆಯಿಂದ ಸ್ಥಳೀಯರು ತಲತಲಾಂತರದಿಂದ ಈ ಶಿಲೆಗಳ ಸಂರಕ್ಷಣೆ ಮಾಡುತ್ತಾ ಬಂದಿದ್ದಾರೆ. ಕಲ್ಲನ್ನು ಒಂದೊಂದು ರೀತಿಯಲ್ಲೂ ನೋಡಿದ್ರೆ ನಮಗೆ ಅನಿಸ್ತಾ ಇದೆ, ಎಲ್ಲೋ ಒಂದು ಕಡೆ ಯಾವುದೋ ಹಿಂದಿನ ಶಿಲೆಗಳನ್ನು, ಹಿಂದಿನ ಶಾಸನಗಳನ್ನು ಈ ಕಲ್ಲಲ್ಲಿ ಬರೆದಿದ್ದಾರೋ, ಈ ಕಲ್ಲಲ್ಲಿ ಸೃಷ್ಟಿಯಾಗಿದೆಯೋ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಆದರೆ ಇಂಥ ಒಂದು ಪ್ರದೇಶವನ್ನು ಈಗಾಗಲೇ ಸರ್ಕಾರ ಆಗಿರ್ಬೋದು ಅಥವಾ ಈ ಉತ್ತಮವಾದಂಥ ಒಂದು ಪ್ರಜೆಗಳಾಗಿರ್ಬೋದು ಅಥವಾ ಶಿಲಾನಾಶಕರಾಗಿರ್ಬೋದು ಇದನ್ನು ಬಂದು ಏನಾದರೂ ಪರೀಕ್ಷೆ ಮಾಡಿದ್ರೆ, ಇದನ್ನು ನೋಡಿ ಅಧ್ಯಯನ ಮಾಡಿದ್ರೆ ಅವರು ಇದು ಯಾಕೆ ನಿಲ್ಲಿಸಿದ್ರು, ಹೇಗೆ ನಿಲ್ಲಿಸಿದ್ರು, ಯಾರು ನಿಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿಯ ಈ ಒಂದು ಪ್ರದೇಶಕ್ಕೆ ಗೊತ್ತಾಗ್ಬೋದು ಅಂತೇಳಿ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿರುವ ಬಹುತೇಕ ಕಲ್ಲುಗಳ ಪೈಕಿ ಹಲವು ಕೆಲವರ ದುರಾಸೆಯಿಂದ ಮತ್ತೊಂದಿಷ್ಟು ಪ್ರಕೃತಿ ವಿಕೋಪದಿಂದ ತುಂಡಾಗಿ ಅವಸಾನ ಕಂಡಿವೆ. ಅಳಿದುಳಿದ ಶಿಲೆಗಳು ಭೂತ, ರಣ, ಚೌಡಿ ಮೊದಲಾದ ನಂಬಿಕೆ ಮತ್ತು ಪೂಜ್ಯ ಭಾವನೆಯಿಂದ ಸಂರಕ್ಷಿಸಲ್ಪಟ್ಟಿವೆ. ಹಾಗೆಯೇ ವೃತ್ತಾಕಾರದಲ್ಲಿ ಬೃಹತ್ ಶಿಲೆಗಳನ್ನು ನಿಲ್ಲಿಸಿ ಅವುಗಳ ಮೇಲೆ ಮತ್ತಷ್ಟು ಶಿಲೆಗಳನ್ನು ಮಲಗಿಸಿರುವ ಇಂಗ್ಲೆಂಡ್ನ ಸ್ಟೋನ್ ಹೆಂಜ್ನಂತೆ ನೀಲ್ಸ್ ಕಲ್ ಕೂಡ ತನ್ನ ನಿಗೂಢತೆಯನ್ನು ಬಿಟ್ಟುಕೊಟ್ಟಿಲ್ಲ ಎಂಬುದೇ ಕುತೂಹಲ. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್.